ರಾಜ್ಯದಲ್ಲಿ ಸಿಲಿಂಡರ್ ಎಮರ್ಜೆನ್ಸಿ ಮುಂದುವರೆದಿದೆ. ಆತಂಕಕ್ಕೆ ಒಳಗಾಗಿ ಹೆಚ್ಚುವರಿ ಸಿಲಿಂಡರ್ಗಳನ್ನು ಬುಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂತಹ ಮನವಿಯನ್ನ ಸಚಿವ ಮುನಿಯಪ್ಪ ಅವರು ಮಾಡ್ತಾ ಇದ್ದಾರೆ. ಗ್ಯಾಸ್ ಅಭಾವದ ಬಗ್ಗೆ ಮಾತನಾಡಿದ್ದಾರೆ. ನಿತ್ಯ 15,000 ಕಮರ್ಷಿಯಲ್ ಸಿಲಿಂಡರ್ಗಳ ವಿತರಣೆ ಮಾಡಲಾಗ್ತಾ ಇದೆ. ಹೋಟೆಲ್ಗಳಿಗೆ 20%, ಆಸ್ಪತ್ರೆಗಳಿಗೆ 100% ಕೊಡ್ತಾ ಇದ್ದೀವಿ. ಗ್ರಾಹಕರು ಏಜೆನ್ಸಿ ಹತ್ರ ಹೋಗಿ ಕ್ಯೂ ನಿಲ್ಲೋದು ಬೇಡ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ನಗರದಲ್ಲಿ 25 ದಿನ, ಹಳ್ಳಿಗಳಲ್ಲಿ 45 ದಿನ ಬುಕಿಂಗ್ ಅವಧಿಯನ್ನ ಏನು ಮಾಡಿದ್ದಾರೆ ಅದು ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಕಷ್ಟದ ಸಮಯದಲ್ಲಿ ಗ್ಯಾಸ್ ಮಿತವಾಗಿ ಬಳಕೆ ಮಾಡೋದು ಸೂಕ್ತ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಅಭಾವದ ಸಂದರ್ಭದಲ್ಲಿ ಅನಗತ್ಯ ಗ್ಯಾಸ್ ಬಳಕೆ ಮಾಡಿ ಮತ್ತೆ ಗ್ಯಾಸ್ ಕೊರತೆಯಿಂದಾಗಿ ಸಮಸ್ಯೆಗೆ ಒಳಪಡುವುದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈ ಮನವಿಯಾಗಿದೆ. ಗ್ಯಾಸ್ ಖರೀದಿಸಿ ಕಾಳಸಂತೆಯಲ್ಲಿ ಕೆಲವರು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವೂ ತಿಳಿದಿರೋದ್ರಿಂದ ಆ ರೀತಿಯ ಕೆಲಸಗಳಿಗೆ ಕೈ ಹಾಕಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಈ ಕುರಿತಾಗಿ ಆಹಾರ ಸಚಿವ ಮುನಿಯಪ್ಪ ಅವರು ಮಾತನಾಡಿದರು. ಸಮಸ್ಯೆ ಏನಿದೆ ಮತ್ತು ಜನ ಹೇಗೆ ಸಹಕಾರ ಕೊಡಬೇಕು, ಏಜೆನ್ಸಿಗಳು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದರು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPL, HPCL ಎಲ್ಲರೂ ಕೂಡ ನಾವೇನು ಆದೇಶ ಕೊಟ್ಟಿದ್ದೀವಿ ಅದರಂತೆ ನಡೀತಾ ಇದೆ. ಅಗರ್ವಾಲ್ ಅವರು ಸ್ಟೇಟ್ ಕೋಆರ್ಡಿನೇಟರ್ ಇದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನಿಂದ. ಈಗ 16,000 ಸಿಲಿಂಡರ್ ಪರ್ ಡೇ ಕಮರ್ಷಿಯಲ್ಗೆ, ಹೋಟ್ಲುಗಳಿಗೆ ವಿಶೇಷವಾಗಿ 20% ಮಾತ್ರ ಕೊಡುವಂಥದ್ದು. ಅಂದರೆ 45,000 ಸಿಲಿಂಡರ್ ಟೋಟಲ್ ಖರ್ಚಾಗ್ತಾಯಿತ್ತು, ಅದರಲ್ಲಿ 20% ಮಾತ್ರ ಕೊಡ್ತೀವಿ. ಮಿಕ್ಕಿದ್ದು ಅದರಲ್ಲಿ ಕೆಲವು ಪ್ರಯಾರಿಟಿ ಇರ್ತವೆ. ಹಾಸ್ಪಿಟ್ಲು ಬಹಳ ಮುಖ್ಯವಾದ್ದು, ಫಾರ್ಮಾಸ್ಯೂಟಿಕಲ್ ಈ ರೀತಿ ಮುಖ್ಯವಾದಂಥವಕ್ಕೆ ಸ್ವಲ್ಪ ಜಾಸ್ತಿ 100% ಕೊಡ್ತೀವಿ. ಉಳಿದಂಥವುದಕ್ಕೆ 20% ಕೊಡ್ತೀವಿ. ನೆಕ್ಸ್ಟ್ ಮಂಡೇ ಮತ್ತೆ ತೀರ್ಮಾನ ತೆಗೆದುಕೊಳ್ತೀವಿ. ಡೊಮೆಸ್ಟಿಕ್ಗೆ ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ಹೋಗಿ ಏಜೆನ್ಸಿ ಹತ್ರ ಆತಂಕ ಮಾಡೋದು ಬೇಡ, ತೊಂದರೆ ಕೊಡೋದು ಬೇಡ. 25 ದಿನಕ್ಕೆ ಒಂದು ಕುಟುಂಬಕ್ಕೆ 1 ಸಿಲಿಂಡ್ರ್ ಕೊಡೋ ತೀರ್ಮಾನ